ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್. ಈ ವ್ಲಾಗ್ ಕೂಡ ನಾನು ತೆಗೆದು ತುಂಬ ಟೈಮ್ ಆಯಿತು. ಅಂದರೆ ನನ್ನ ಬರ್ತ್ಡೇ ಟೈಮಲ್ಲಿ ಮನೆಗೆ ಗೆಸ್ಟ್ ಬಂದಿದ್ರಲ್ಲ, ಗೆಸ್ಟ್ ಅಂದರೆ ಹಸ್ಬೆಂಡಿದ್ದು ಫ್ರೆಂಡು, ಅದು ನಂದು ಕೂಡ ಫ್ರೆಂಡ್. ಅವರು ಮನೆಗೆ ನಮ್ಮನ್ನು ಇನ್ವೈಟ್ ಮಾಡಿದರು ಸಂಡೇ ಬನ್ನಿ ಅಂತ. ಇದು ಅದು ಟೈಮಲ್ಲಿ ತೆಗೆದ ವ್ಲಾಗ್ ಇದು. ಅದನ್ನು ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ತುಂಬ ಬಿಸಿ ಅಮ್ಮ ಎಲ್ಲ ಇದ್ರಲ್ಲ, ಹಾಗೆ ಇನ್ವೈಟ್ ಮಾಡಿದರು ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತ. ಹಾಗೆ ಹೊರಟು ಒಂದು ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಏನೋ ಇದೆ ಅಷ್ಟೇ ಹೋಗಲಿಕ್ಕೆ ಅಷ್ಟೇ. ಮತ್ತು ಅಲ್ಲೇ ಉಂಟವರ ಮನೆ, ಕಾರಲ್ಲಿ ಹೋಗಿದ್ದು. ಮತ್ತು ವಿಷಯ ಏನಂದರೆ, ಆ್ಯಕ್ಚುಲಿ ನನಗೆ ಬರ್ತ್ಡೇ ಕರೆದಿದ್ರು ನಮ್ಮನ್ನು. ಆ ಟೈಮಲ್ಲಿ ಮಗು ತುಂಬ ಸಣ್ಣದಿತ್ತಲ್ಲ, ನಾನು ಹೋಗಲಿಲ್ಲ. ನಾವು ಬರೋ ಟೈಮಲ್ಲಿ ಬರ್ತ್ಡೇ ಇತ್ತು, ಆಗ ಕರೆದಿದ್ರು, ಆಗ ಹೋಗಲಿಲ್ಲ. ಬಟ್ ಈಗ ಕರೆದ್ರು, ಈಗ ಹೋಗಿ ಬಿಸಿಲಲ್ವ, ಬಿಸಿಲಿಗೆ ನಮ್ಮ ಮುಖ ನೋಡಿ ಹೇಗೆ ಆಗಿದೆ ಅಂತ. ತುಂಬ ಸ್ವೆಟ್ ಆಗ್ತಿತ್ತು, ನನಗೆ ಅಂತೂ ಕೂತ್ಕೊಳ್ಳಿಕ್ಕೇ ಆಗಲಿಲ್ಲ. ಆದರೆ ಕಾರ್ ಬಿಸಿಲಲ್ಲಿ ಇರ್ತದಲ್ಲ, ಒಮ್ಮೆಲೆ ಎ ಸಿ ಹಾಕೊಂಡು ಎ ಸಿದು ಬಿಸಿಯಾಗಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಹಾಕಬೇಕು. ನಾನು 10 ಮಿನಿಟ್ಸ್ ಆಗುವಾಗ ಆಯಿತು, ನನ್ನಲ್ಲಿ ಮುಗೀತು. ನಾನಿಲ್ಲಿ ಒಂದು ಹೈಪರ್ ಮಾರ್ಕೆಟಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಪರ್ಚೇಸ್ ಮಾಡಿ ಮತ್ತು ಅಲ್ಲಿಂದ ಸೀದಾ ಮತ್ತೆ ಹೊರಟದ್ದು ನಾವು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ರೋಡೆಲ್ಲ. ನಮಗೆ ಹತ್ತಿರವೇ, ಇನ್ನೊಂದು ಹತ್ತಿರ ಆಗಬೇಕಂತ ಇನ್ನೊಂದು ರೋಡಿಂದ ಹಿಡ್ದದ್ದು ಅದು. ಮತ್ತೇನು ಕನ್ಸ್ಟ್ರಕ್ಷನ್ ರೋಡ್ ಆಗ್ತಾ ಉಂಟು ಅಲ್ಲಿ ಎಂಟ್ರಿ ಎಲ್ಲ ಆಗಲಿಕ್ಕಿಲ್ಲ. ಸೊ ಅವರ ಮನೆಗೆ ಏನು 2 ರೌಂಡ್ ಏನೋ ಹಾಕಿ ಮತ್ತೆ ಹೋದದ್ದು. ಇಲ್ಲಿ ಅವರ ಮನೆ ಹತ್ತಿರ ಎಲ್ಲ ಇದೆ ಉಂಟು, ಹಾಸ್ಪಿಟಲ್ ಎಲ್ಲ ಉಂಟು, ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಇದೆ ಅದರ ಹಿಂದೆ. ಇವರು ಕೂಡ ಬಂದು ತುಂಬ ಟೈಮ್ ಆಯ್ತು ಇಲ್ಲಿಗೆ. ನಮಗಿಂತ ಮತ್ತೆ ಬಂದದ್ದು ಮಾತ್ರ, ನಾವು ಮೊದಲು ಬಂದಿದ್ವಿ ಮತ್ತೆ ಬಂದದ್ದು. ಹಾಗೆ ಹಸ್ಬೆಂಡ್ ಮತ್ತು ಅವರು ಮೊದಲು ಕಂಪನಿ ಎಲ್ಲ ಅಲ್ಲಿ ಅಕೊಮಡೇಷನ್ ಇರ್ತದೆ, ಅಲ್ಲೆಲ್ಲ ಇದ್ದರು. ಹಾಗೆ ಅವರ ಫ್ರೆಂಡ್ ಅವರದ್ದು, ಮತ್ತು ನನಗೆ ಕೂಡ ಫ್ರೆಂಡ್ ಆದರು ಇವರು. ಹಾಗೆ ಮತ್ತು ಈಗ ಪೆಟ್ರೋಲ್ ಪ್ರೈಸ್ ಎಲ್ಲ ಇಲ್ಲಿದೆ, ತುಂಬ ಜಾಸ್ತಿ ಆಗಿದೆ. ಮೇ ಬಿ ನೆಕ್ಸ್ಟ್ ಮಂತ್ ಕಡಿಮೆ ಆಗ್ಬೋದು, ಜುಲೈ ಮಂತಲ್ಲಿ. ಈಗ ತುಂಬ ಹೈ ಇದೆ, ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹೈ ಇದ್ರೂ ಕೂಡ ಲೋ ಇದ್ದರೂ ಕೂಡ ಹೋಗಬೇಕು, ಯೂಸ್ ಮಾಡೋದು ಹಾಗೆ ಆಗ್ತದೆ. ಎಷ್ಟು ಅಂತ ಮನೇಲಿ ಕೂತ್ಕೊಳ್ಳೋದಲ್ವ. ಮತ್ತು ಎಲ್ಲ ಥಿಂಗ್ಸ್ ಇದು ಕೂಡ ಬೆಲೆ ಜಾಸ್ತಿ ಆಗ್ತಾ ಉಂಟು. ಬೆಲೆ ಜಾಸ್ತಿ ಅಂದರೆ ಈಗ ವೆಜಿಟೇಬಲ್ಸ್ ಆಗ್ಬೋದು, ಗ್ರೋಸರಿ ಏನು ಐಟಮ್ ಕೂಡ ತುಂಬ ಏನಾಗ್ತಾ ಉಂಟು, ಫ್ಲಕ್ಚುಯೇಷನ್ ಆಗ್ತಾ ಉಂಟು ರೇಟಲ್ಲಿ. ಏನು ಮಾಡೋದು, ಇದರಲ್ಲಿ ಏನಾಗ್ತದೆ, ಮಿಡಲ್ ಕ್ಲಾಸ್ ಅವರದ್ದು ನಮ್ಮದು ಲೈಫೇ ಇಲ್ಲ ಎಂತಾಗ್ತಾ ಉಂಟು, ಪ್ರಾಬ್ಲಮ್ ಬರ್ತದೆ ಒಮ್ಮೆ. ರೇಟ್ ಹೈ ಆಗುವಾಗ, ಈಗ ವೆಜಿಟೇಬಲ್ ಅಂತ ಹೇಳೋದು ರೇಟ್ ಕಮ್ಮಿ ಆದರೆ ತಗೊಂಡು ಇಡ್ಲಿಕ್ಕೆ ಆಗೋದಿಲ್ಲಲ್ಲ ತುಂಬ ದಿವಸ. ಬೇರೆ ಎಲ್ಲ ಥಿಂಗ್ಸ್ ಆದರೆ ತಗೊಂಡು ಇಡ್ಬೋದು, ಅಕ್ಕಿ ಎಲ್ಲ. ವೆಜಿಟೇಬಲ್ ಎಂತ ಎಲ್ಲ ಅದು ಆವಾಗನೇ ತಗೊಂಡಿಟ್ರೆ ಒಳ್ಳೆಯದು, ಟೇಸ್ಟ್ ಕೂಡ ಇರ್ತದೆ. ಹಾಗೆ ಇವನ ಮನೆಗೆ ಓಡಿ ಬಂದ, ಅವನಿಗೆ ಖುಷಿ ಆಯಿತು ಬಂದದ್ದು. ಡೋರೆಲ್ಲ ತೆಗ್ದ ಆದಮೇಲೆ ಇವನಿಗೆ ಒಂದು ಬಾಲ್ ಸಿಕ್ಕಿತ್ತು, ಮಗುವಿಗೆ ಭಾರಿ ಖುಷಿ ಅವನಿಗೆ. ಹಾಗೆ ಇವರ ಮೊನ್ನೆ ನೋಡಿದ್ರಲ್ಲ ಬರ್ತ್ಡೇ ವ್ಲಾಗಲ್ಲಿ ಇವರೆಲ್ಲ ಇದ್ದರು ನೋಡಿ. ಹಾಗೆ ಅವರು ಇನ್ವೈಟ್ ಮಾಡಿದರು ನಮ್ಮನ್ನು. ಹಾಗೆ ಮತ್ತು ಇವರದ್ದು ಮನೆಯದು ಸ್ವಲ್ಪ ಕ್ಲಿಪ್ಸ್ ಎಲ್ಲ, ಅಂದರೆ ಅವರದ್ದು ಕಿಚನಲ್ಲಿ ನೋಡಿ. ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಅಕ್ವೇರಿಯಮ್ ಅಂತೆ. ಅಕ್ವೇರಿಯಮಲ್ಲಿ ತುಂಬ ಇದೆ ಅವ್ರದ್ದು, 2-3 ಏನೋ ಇದೆ. ಹಾಗೆ ಇದು ಕಿಚನಲ್ಲಿ ಅವರದ್ದು ಎಂತ ಹೇಳ್ತಾರೆ, ಮನಿ ಪ್ಲ್ಯಾಂಟ್. ತುಂಬ ಒಳ್ಳೆಯದಿದೆ, ಮನೆಯೆಲ್ಲ ತುಂಬ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ದಾರೆ, ತುಂಬ ಒಳ್ಳೆಯದಿದೆ. ಅವನಿಗೆ ಇಷ್ಟೇನ ಕಾರ್ ಇದೆಲ್ಲ ತುಂಬ ಇಷ್ಟ, ಕಲೆಕ್ಷನ್ ತುಂಬ ಇದೆ ನೋಡಿ ಕಾರಿದ್ದು. ಇನ್ನೂ ಕೂಡ ಉಂಟು ಅಂತ ಹೇಳ್ತಿದ್ರು, ಒಳಗೆ ಇಟ್ಟಿದ್ದಾರೇನ ಕಾರ್ ಕಲೆಕ್ಷನ್ ಎಲ್ಲ ತುಂಬ ಒಳ್ಳೆಯದು. ಇದು ಅಕ್ವೇರಿಯಮ್ ನಾನು ತೆಗೆದದ್ದು, ಎಷ್ಟು ಚಂದ ಉಂಟು ನೋಡಿ ಮೀನೆಲ್ಲ. ಹಾಗೆ ಮತ್ತು ಊಟಕ್ಕೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಎಲ್ಲ ಮಾಡಿದರು. ಶಾವಿಗೆ ಉಂಟಲ್ಲ, ಒತ್ತು ಶಾವಿಗೆ, ಅದು, ಪ್ರಾನ್ಸ್, ಚಿಕನ್ ಎಲ್ಲ ಇತ್ತು. ಹಾಗೆ ಒಳ್ಳೆಯದಾಗಿದೆ, ಅವರೇ ಮಾಡಿದಂತೆ, ಒಳ್ಳೆಯದಾಗಿದೆ ಎಲ್ಲ ಗ್ರೇವಿ ಎಲ್ಲ. ಹಾಗೆ ಸ್ವಲ್ಪ ಇಲ್ಲೇ ಕೂತ್ಕೊಂಡು ಮಾತಾಡಲಿಕ್ಕೆ ಎಷ್ಟು ಒಂದು ಮಧ್ಯಾಹ್ನ ಏನೋ ಹೋಗಿದೆ, ಒಂದು 12:30 ಏನಾಗಿದೆ ಹೋಗುವಾಗ. ಒಂದು 3:34ವರೆಗೆ ಇದ್ವಿ, ಮತ್ತು ಬೇಗ ಬಂದ್ವಿ ಮನೆಗೆ ರಿಟರ್ನ್ ಬರಲಿಕ್ಕೆ. ಅದೇ ಬರುವಾಗ ಅಲ್ಲಿ ನೆಕ್ಸ್ಟ್ ಹೈಪರ್ ಮಾರ್ಕೆಟ್ ಎಲ್ಲ ಉಂಟಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿ ನನಗೆ ಇವಾಗ ನೆನಪಿಲ್ಲ, ನನಗೆ ನಿಜವಾಗ್ಲೂ ನೆನಪಿಲ್ಲ. ತೆಗೆದು ಲಾಗ್ ಎಷ್ಟು ಸಮಯ ಆಯಿತು ಗೊತ್ತುಂಟ. ಈ ಲಾಗ್ ತೆಗೆದು ನಾನು 1 ತಿಂಗಳು ಆಗ್ತಾ ಬರ್ತದ ಅಂತ, ನೆಕ್ಸ್ಟ್ ವೀಕಿಗೆ. ಎಂತ ತಗೊಂಡಿದ್ದೇನೆ ಅಂದರೆ ನೆನಪಿಲ್ಲ. ಹೋಗಿದ್ದೇನೆ, ಇದೆ ಎಂತಾದರೂ ಇದು ಶುಂಠಿ, ಹೌದೌದು ಶುಂಠಿ ಏನು ತಗೊಳ್ಳಿಕ್ಕಿತ್ತು, ಶುಂಠಿ ಬೆಳ್ಳುಳ್ಳಿ ತಗೊಳ್ಳಿಕ್ಕಿತ್ತು. ಹಾಗೆ ಹೊರಟದ್ದು. ಈ ಸೈಡಿಂದ ಬಂದು ಅಲ್ಲಿ ಹೋಗಿ ಮತ್ತೆ ಮನೆಗೆ ಹೋದದ್ದು. ಒಮ್ಮೆ ಬಿಸಿಲಿಗೆ ದೇವ, ಈ ಬಿಸಿಲಿಗೆ ಯಾರು ನಿಲ್ತಾರೆ, ಈ ಬಿಸಿಲಿಗೆ ಈಗ ಹೇಳ್ತಿದ್ದಾರೆ, ನ್ಯೂಸ್ ಬರ್ತಾ ಉಂಟು, ನೆಕ್ಸ್ಟ್ 3 ಡೇಸಲ್ಲಿ ಮಳೆ ಬರುವ ಚಾನ್ಸಸ್ ಉಂಟಂತ. ಎಂತ ಬರ್ತದೆ ಮಳೆ ಅಂತ ಗೊತ್ತಿಲ್ಲ, ಬರಬೇಕು, ಇಲ್ಲದ್ರೆ ಆಗೋದಿಲ್ಲ ನೋಡಿ. ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಮಾಡಿ ನೀವು ಹೋಗುವ ಅಂತ
ಹೋಗಿ ಇಲ್ಲದ್ರೆ ಪುನಃ ಬರಬೇಕು, ನಡ್ಕೊಂಡು ಬರಬೇಕು ಹಸ್ಬೆಂಡ್ ಪುನಃ. ಅದು ಕಷ್ಟ ಆಗ್ತದಲ್ಲ ಅಲ್ಲಿ ಎಲ್ಲ ಪರ್ಚೇಸ್ ಮಾಡಿ ಮತ್ತೆ ಹೋಗುವ ಅಂತ. ಮತ್ತೇನಂದರೆ ನಾನು ಯಾವಾಗಲೂ ಅಮ್ಮನ ಹತ್ರ ನಮಗೆ ಚಕ್ಕುಲಿ ಮಾಡುವ ಅಮ್ಮ, ಚಕ್ಕುಲಿ ಮಾಡುವ ಅಂತ. ಹಾಗೆ ಚಕ್ಕುಲಿ ಮಾಡುವಂಥ ಚಕ್ಕುಲಿಗೆ ಎಂತೆಲ್ಲ ಅಂದರೆ ನನಗೆ ಗೊತ್ತಿದೆ, ಸ್ವಲ್ಪ ಸ್ವಲ್ಪ ಯೂಟ್ಯೂಬ್ ನೋಡ್ತೀನಿ. ಬಟ್ ಅಮ್ಮನವರಿಗೆಲ್ಲ ಗೊತ್ತುಂಟಲ್ಲ, ನಾನು ಮತ್ತು ಅಮ್ಮ ಸೇರಿ ಮಾಡಿದ್ದು ಚಕ್ಕುಲಿ. ತುಂಬ ಟೇಸ್ಟಿಯಾಗಿದೆ, ನಿಜ ಹೇಳ್ತೇನೆ, ತುಂಬ ಟೇಸ್ಟಿಯಾಗಿದೆ. ಮತ್ತು ಶೇಪ್ ಔಟ್ ಆಗಿದೆ, ಶೇಪ್ ಇಲ್ಲದ ಚಕ್ಕುಲಿ ಆಗಿದ್ರೆ. ಅಂದರೆ ನಾನೊಂದು ಊರಿಂದ ಶಾವಿಗೆದ್ದು ಇದು ತಂದಿದ್ದೆ, ಮಷಿನ್ ತಂದಿದ್ದೆ. ಅದರಲ್ಲೊಂದು ಇದು ಅದರದ್ದು ಬರ್ತದಲ್ಲ ಶಾವಿಗೆ ತೂತಿದ್ದು ಹೋಲಿದೆಲ್ಲ, ಹಾಗೆ 2, 3, 4 ಎಕ್ಸ್ಟ್ರಾ ಕೊಟ್ಟಿದ್ದರು. ನಾನು ಅದರಲ್ಲಿ ಎಂತ ಎಣಿಸಿದೆ, ಚಕ್ಕುಲಿದು ಬರ್ತದೆ ಅಂತ ಎಣಿಸಿ, ಒಂದು ಇದರದ್ದು ಅದು ಬರಲಿಲ್ಲ. ಅದರಲ್ಲಿ 3 ಮತ್ತು ಇನ್ನೊಂದು 5, 6 ಇದ್ದು ಹಾಗೆ ಎಲ್ಲ ಬಂದಿದೆ. ಚಕ್ಕುಲಿಗೆ ಆ್ಯಕ್ಚುಲಿ ಅಮ್ಮ ಹೇಳಿ 1ರದ್ದು ಮಾತ್ರ ಇರಬೇಕಂತ ಹೇಳಿದರು. ಇದೆಂತ ಇದು 3ರದ್ದು ಬಂದಿದೆ. ಏನೇ ಮಾಡಿ ಶೇಪ್ ಅಂತೂ ಬರಲಿಲ್ಲ ಖಂಡಿತ ಹೇಳ್ತೇನೆ. ಬಟ್ ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರ್. ಅದು ಬಾಯಿಗೆ ಇರುವಾಗಲೇ ಕರೆಕ್ಟ್ ಇತ್ತು, ಅಷ್ಟು ಚೆಂದಾಗಿದೆ ಚಕ್ಕುಲಿ. ಇದು ಚಕ್ಕುಲಿ ಮಾಡಿ ಆದಮೇಲೆ ನಾನು ಒಂದು 2 ಸಲ ಏನೋ ಪುನಃ ಮಾಡಿದ್ದೆ. ಇದು ಟೇಸ್ಟ್ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಪುನಃ ಮಾಡಿದ್ದೆ, ಬೇರೆ ಯಾವುದಕ್ಕೆ ಅಲ್ಲ. ಹಾಗೆ ಇದು ಯಾವ ರೀತಿ ಮಾಡಿದೆ ಅಂತ ನೋಡಿ. ಇದಕ್ಕೆ ನಾನು ಹಾಕಲಿಲ್ಲ, ಮೆಷರ್ಮೆಂಟ್ ಎಲ್ಲ ನೋಡಿ ಮಾಡಲಿಲ್ಲ. ಇದು ನಾನು ಮಾಡಿದೆ ಹೇಗೆ ಆಗ್ತದೆ ಅಂತ ನೋಡಲಿಕ್ಕೆ ಅಂತ ಮಾಡಿದ್ದು, ಫಸ್ಟ್ ಟೈಮ್ ಅಲ್ಲ ಮಾಡೋದು. ಹಾಗೆ ನೋಡಿ ಮಾಡಿದ್ದು. ನೆಕ್ಸ್ಟ್ ಟೈಮ್ ಏನಾದರೂ ನೋಡೋ ಕರೆಕ್ಟಾಗಿ ಮಾಡಬೇಕು ನನಗೆ, ಅದಕ್ಕೆಲ್ಲ ಎಂತೆಲ್ಲ ಬೇಕು ಅಂತ. ಇದು ಆ್ಯಕ್ಚುಲಿ ಚಕ್ಕುಲಿಗೆ ಅಂತ ಒಂದು ಕೈಯಲ್ಲಿ ಹೀಗೆ ರೌಂಡ್ ಮಾಡೋದು ಸಿಗ್ತದೆ, ಅದರಲ್ಲಿ ಒಳ್ಳೆಯದಾಗ್ತದೆ. ಇದು ಸ್ವಲ್ಪ ಕಷ್ಟ, ಸುತ್ತಿಬೇಕಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ. ಮತ್ತೇನು 2 ಜನ ಬೇಕು, ಒಬ್ಬರು ಇಡ್ಲಿಕ್ಕೆ, ಒಬ್ಬರು ಅದರಲ್ಲಿ ಅದನ್ನು ನಾವು ಒಬ್ಬರೇ ಮಾಡ್ಬೋದು. ಈ ರೌಂಡ್ ಹಾಕಿ ಕೆಳಗೆ ಬಾಳೆ ಎಲೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ರೌಂಡ್ ಹಾಕಿ ಮಾಡ್ಬೋದು. ಇದು ನಾನೆಂತ ಮಾಡಿದೆ, ಎಂತ ಮಾಡೋದು ಅದರಿಲ್ಲಲ್ಲ ಮೆಷಿನ್, ಹಾಗೆ ಇದರಲ್ಲಿ ಮಾಡಿದ್ದು. ಇದಕ್ಕೆ ಆ್ಯಕ್ಚುಲಿ ನಾವು ನೀರೆಲ್ಲ ಹಾಕಲಿಕ್ಕೆ, ನಾನು ಯೂಟ್ಯೂಬಲ್ಲಿ ಕೆಲವರು ಮಾಡಿದ್ದು ನೋಡಿದಿಲ್ಲ ಶಾರ್ಟ್ಸಲ್ಲಿ, ಅವರೆಲ್ಲ ನೀರು ಹಾಕಿ ಎಲ್ಲ ಮಾಡ್ತಿದ್ದು. ನಾನು ಇದಕ್ಕೆ ತೆಂಗಿನ ಹಾಲು ಹಾಕಿದ್ದು, ಅದೇನು ತುಂಬ ಟೇಸ್ಟಿಯಾಗಿದೆ. ತೆಂಗಿನ ಹಾಲು ಹಾಕಿ ಮಾಡಿದ್ದು. ಮಾಡಿ ಎಷ್ಟು ಬೇಕಂತ ನೋಡಿ ಹಾಗೆ, ತುಂಬ ನೀರು ಹಾಕಬಾರ್ದಂತೆ ಅಮ್ಮ ಹೇಳಿದರು. ಅದು ತುಂಬ ನೀರು ಹಾಕಿದ್ದು ಒಳ್ಳೆಯದಾಗುದಿಲ್ಲ. ಅದು ತುಂಬ ಈ ಥರ ಮಾಡಬೇಕು, ಅಂದರೆ ತುಂಬ ಹೊತ್ತು ಇದನ್ನು ಹದ ಮಾಡಿ ಇಡಬೇಕು, ಒಳ್ಳೆಯದಾಗ್ತದೆ. ಹದ ಮಾಡಿ ಇಡಬಾರ್ದು, ಹಾಗೇ ಮಾಡಬೇಕು. ಬಟ್ ಹದ ಹೀಗೆ ಮಾಡಿ ಕೈಯಲ್ಲಿ ಹೀಗೆ ಮಾಡಿ 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 ಅದೊಂದು ಟೇಸ್ಟೇ ಬೇರೆ ಬರ್ತದೆ. ಹಾಗೆ ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ಹಾಗೆ ಇದರಲ್ಲಿ ನಾನು ಫಸ್ಟ್ ಟೈಮ್ ಮಾಡೋದ್ರಲ್ಲಿ ಓಕೆ, ಒಂದು ಆಗಿತ್ತು ಸ್ವಲ್ಪ. ಮತ್ತು ಸೆಕೆಂಡ್ ಟೈಮಲ್ಲಿ ಒಂದು ಬಾಕ್ಸ್ ಫುಲ್ಲು ಮಾಡಿದ್ದೆ. ಅದು ಎಷ್ಟು 4-5 ದಿನದಲ್ಲೆಲ್ಲ ಖಾಲಿಯಾಗಿದೆ. ತುಂಬ ಚೆಂದಾಗಿದೆ. ನೆಕ್ಸ್ಟ್ ಟೈಮ್ ನೋಡಬೇಕು, ಅದು ಮಷಿನ್ ತರಬೇಕು. ನನಗೆ ತರೋದು ಪ್ರಾಬ್ಲಮ್ ಇಲ್ಲ, ಮಷಿನ್ ಯೂಸ್ ಆದರೆ ಓಕೆ. ಸುಮ್ಮನೆ ನಾನು ಯಾವಾಗ ವರ್ಷಕ್ಕೆ ಇನ್ನು ಯಾವಾಗ ಮಾಡ್ತೇನೆ, ಅದು ಒಮ್ಮೆ ಯಾರು ಕೂಡ ಮಾಡಿದೆ. ಮತ್ತು 2ನೇ ಸರಿ ಮಾಡೋದು ತುಂಬ ಕಷ್ಟ.
ಮಾಡೋದಿಲ್ಲ, ಉದಾಸೀನ ಆಗ್ತದೆ ತುಂಬ ಜನಕ್ಕೆ. ಹಾಗೆ ಕೂಡ ನಾನು ಕೂಡ 1-2 ಸಲ ಮಾಡಿದೆ, ಮತ್ತು ಉದಾಸೀನ ಆಯಿತು. ಅದು ಥಿಂಗ್ಸ್ ಅಲ್ಲೇ ಉಳಿತದೆ ತಗೊಂಡು ಮಷಿನೆಲ್ಲ. ಹಾಗೆ ಇದಾದರೂ ನನಗೆ ಗೊತ್ತಾಯಿತು ಇನ್ನು ಮಾಡ್ಬೋದಂತ. ಮಷಿನ್ ತಗೊಳ್ಬೇಕು, ಇಲ್ಲಿ ಉಂಟು, ಸಿಗ್ತದೆ, ಇಲ್ಲೆಲ್ಲ ಸಿಗ್ತದೆ, ಹೈಪರ್ ಮಾರ್ಕೆಟಲ್ಲಿ ಹೋದರೆ ಸಿಗ್ತದೆ. ನಾನು ಎಣಿಸೋದು ಹೊರಗೆ ಹೋಗುವ ಅಂತಾದರೂ ವೀಡಿಯೋ ಮಾಡಿದರೆ ಹಾಕುವ ಅಂತ. ಆದರೆ ಈ ಬಿಸಿಲಿಗೆ ಯಾರು ಇವರು ಬರಲಿಕ್ಕೆ ಕೇಳೋದಿಲ್ಲ ಹಸ್ಬೆಂಡ್, ನನಗೆ ಕೂಡ ಹೋಗಲಿಕ್ಕೆ ಮನಸ್ಸಾಗೋದಿಲ್ಲ. ಹಾಗೆ ಸಂಜೆ ಹೋಗುವ ಅಂದರೆ ಲೇಟ್ ಆಗ್ತದೆ, ಮತ್ತು ಕಷ್ಟ ಆಗ್ತದೆ. ಮನೆಗೆ ಬಂದು ಕೆಲಸ ಎಲ್ಲ ಇರ್ತದೆ, ಸಂಜೆ ಹೋಗುವ ಅಂದರೆ ನೋಡಬೇಕು, ಒಂದು ಕಡಿಮೆ ಆದರೆ ಸಾಕು ಬಿಸಿಲು. ಹಾಗೆ ಮತ್ತೆ ಏನಿಲ್ಲ. ಸಂಜೆಗೆ ರಾತ್ರಿ ಊಟಕ್ಕೆ ಇತ್ತು ಎಂಥ ಟೊಮೆಟೊ ಸಾರು ಮಾಡಿದ್ರಮ್ಮ, ರೈಸ್ ಮತ್ತು ಟೊಮೆಟೊ ಸಾರೇನೇ ಇತ್ತು. ಹಾಗೆ ಮತ್ತು ಆಮ್ಲೆಟ್ ಮಾಡಿ ಊಟ ಮಾಡಿದ್ದು ನಾನು ನೈಟಿಗೆ. ಮಧ್ಯಾಹ್ನ ಊಟ ಇತ್ತಲ್ಲ ಹಾಗೆ. ಮತ್ತು ಊರಲ್ಲಿ ಕೂಡ ಕಾಲ್ ಮಾಡೋಕೆ ಹೇಳ್ತಾರೆ, ಒಮ್ಮೆ ಬಿಸಿಲು ಜೋರು ಇರ್ತದಂತೆ, ಒಮ್ಮೆ ಮಳೆ ಬರ್ತದಂತ, ಹಾಗಲೆಲ್ಲ ತುಂಬ ಬಿಸಿ ಇರ್ತದಂತೆ. ಈ ಥರ ಕ್ಲೈಮೇಟ್ ಆದರೆ ಎಲ್ಲರಿಗೆ ಕಷ್ಟವೇ. ಸೆಕೆ ಜಾಸ್ತಿ ಆದರೆ ಕೂಡ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮಳೆ ಜಾಸ್ತಿ ಇದ್ದರೆ ಕೂಡ ಆಗೋದಿಲ್ಲ. ಅಂದರೆ ಹೋಗೋರು ಹೋಗಬೇಕು, ಬೈಕಲ್ಲಿ ಹೋಗಬೇಕು, ಕೆಲವು ನಡ್ಕೊಂಡು ಹೋಗಬೇಕು ಡ್ಯೂಟಿಗೆಲ್ಲ. ಹಾಗೆ ತುಂಬ ಕಷ್ಟ ಆಗ್ತದೆ. ಮಳೆ ಫುಲ್ ಡೇ ಇದ್ದರೆ ತುಂಬಾ ಕಷ್ಟ. ಹಾಗೆ ಮತ್ತು ನನ್ನ ಲಾಗ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ತುಂಬ ಜನ ಏನು ಹೇಳ್ತಾರೆ, ನನಗೆ ವ್ಯೂಸ್ ಎಲ್ಲ ಬರ್ತದೆ, ಬಟ್ ಅವರು ಏನಂದರೆ ಸಬ್ಸ್ಕ್ರೈಬ್ ಮಾಡೋದು ಕೆಲವು ಜನ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ತುಂಬ ಸಲ ನನಗೆ ಥಿಂಕ್ ಮಾಡ್ತೇನೆ, ಲಾಗ್ ಬೇಡ ಸ್ಟಾಪ್ ಮಾಡುವ, ಟೈಮ್ ಸಿಗೋದಿಲ್ಲ ಅಂತ ಹೇಳಿ. ಮತ್ತು ನೀವು ನಿಮ್ಮ ಫೀಡ್ಬ್ಯಾಕ್, ನೀವು ಕೊಡುವಂಥ ರೆಸ್ಪಾಂಡ್ ನೋಡಿ ನನಗೆ ಲಾಗ್ ಮಾಡುವಂತಲೇ ಆಗ್ತದೆ. ಹಾಗೆ ನನಗೆ ತುಂಬ ನೋಡಿ ಟೈಮ್ ತಗೊಂಡು ಮಾಡೋದು, ಇನ್ನೂ ಆದರೂ ಮಾಡಬೇಕು. ಇದರಲ್ಲಿ ಎಂಥ ಮ್ಯಾಟರ್ ಅಂದರೆ ವಿಷಯ ಏನಂದರೆ, ನಾನಿದು ತುಂಬಾ ಟೈಮ್ ಆಯಿತು ಈ ಲಾಗ್ ಎಲ್ಲ ತೆಗೆದು. ಆ ಟೈಮಲ್ಲಿ ಎಂತ ಆಗಿದೆ ಅಂತ ನನಗೆ ಈಗ ಕೆಲವೆಲ್ಲ ನೆನಪಿಗೆ ಬರ್ತಾ ಇಲ್ಲ. ಇಲ್ಲ ನಾನು ಮಾತಾಡುವಂತಿದ್ದೆ, ಈಗ ನನಗೆ ಎಂತ ಮಾತಾಡಲಿಕ್ಕೆ ಎಂತ ಗೊತ್ತಾಗೋದಿಲ್ಲ. ಒಮ್ಮೆ ಇದ್ದದನ್ನು ಲಾಗ್ ಎಲ್ಲ ಅಪ್ಲೋಡ್ ಮಾಡುವ ಅಂತ ಹೇಳಿ ನಾನು ಹಾಕಿದ್ದು. ಅದು ಹೇಳಿದೆ 1 ಮಂತ್ ಆಗ್ತಾ ಬಂತಲ್ಲ ಲಾಗ್ ಎಲ್ಲ ಹಾಕಿ, ನಿಯರ್ಲಿ ಆಗ್ತಾ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ಈಗ ಹಾಕಿ ಎಲ್ಲ ಫಿನಿಷ್ ಮಾಡಿ ಬಿಡುವ ಅಂತ ಹೇಳಿ ಹಾಕಿದಷ್ಟೇ. ಇದರಲ್ಲಂತ ಇಲ್ಲಲ್ಲ, ನನ್ನ ರೆಸಿಪಿ ಮತ್ತೊಂದನ್ನು ಅವರ ಮನೆಗೆ ವಿಸಿಟ್ ಮಾಡಿದಷ್ಟೇ ಇರೋದು. ಬೇರೆ ಲಾಗ್ ಎಲ್ಲ ಹಾಕಬೇಕು, ತೆಗಿಬೇಕು, ತೆಗೆದು ಹಾಕುವ ಅಂತ. ನಿಮ್ಮ ಈ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಹೇಳ್ತೇನೆ. ನಿಮ್ಮ ಎಲ್ಲರಿಗೆ ದೇವರು ಒಳ್ಳೆಯದು ಮಾಡಲಿ. ಮತ್ತು ಬೇರೆ ಎಂಥ ವಿಷಯ ಇಲ್ಲ, ಅಷ್ಟೇ. ಎಲ್ಲರೂ ಅಷ್ಟೇ. ನನ್ನ ಅಭಿಪ್ರಾಯ ನಾನು ಹೇಳೋದು ಏನಂದರೆ, ಹೇಗಿದ್ದೀರಿ ನಮ್ಮ ಹತ್ರ ಮಾತಾಡ್ತಾರೆ ಯಾವಾಗಾದ್ರೂ ಒಮ್ಮೆ. ಹಾಗೆ ಏನಾದರೂ ವಿಶೇಷ ಉಂಟಾ ಅಷ್ಟು ಕೇಳಿದರೆ ಕೂಡ ನಮಗೆ ಖುಷಿಯಾಗ್ತದೆ, ನಮ್ಮನ್ನು ನೆನಪಿಸಿಕೊಳ್ತಿದ್ದಾರಲ್ಲ ಅಂತ. ಹಾಗೆ ತುಂಬ ಖುಷಿ ಆಗ್ತದೆ. ಹಾಗೆ ನಾನು ಹಾಗೆ ಕಮೆಂಟ್ಸ್ ಎಲ್ಲ ಹಾಕ್ತಾರಲ್ಲ, ಫೀಡ್ಬ್ಯಾಕ್ ಎಲ್ಲ ಕೊಡುವಾಗ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತದೆ. ನನಗೆ ಕೂಡ ಲಾಗ್ ಕಂಟಿನ್ಯೂ ಮಾಡುವಂಥ ಆಸೆ ಆಗೋದು. ಈಗಿನ ಕಾಲದಲ್ಲಿ ಯಾರು ಕೇಳ್ತಾರೆ, ಯಾರನ್ನು ಕೂಡ ಕೇಳಲಿಕ್ಕಿಲ್ಲ, ಟೈಮ್ ಇರೋದಿಲ್ಲ. ಮೊಬೈಲ್ ವರ್ಕ್ ಅದೇ. ಮುಂಚೆಲ್ಲ ಮೊಬೈಲೆಲ್ಲ ಇರಲಿಲ್ಲಲ್ಲ, ಏನೋ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬರ್ತಿದ್ರು. ಈಗೆಲ್ಲ ಮೊಬೈಲಲ್ಲೇ ಎಲ್ಲ, ಅದರಲ್ಲೇ ಎಲ್ಲ. ನಾನು ಕೂಡ ಬೇರೆಯವ್ರಿಗೆ ಹೇಳೋದಲ್ಲ, ನಾನು ಕೂಡ ಹಾಗೇನೆ ಮೊಬೈಲಲ್ಲೇ ಟೈಮ್ ಇರೋದು. ಆ ಟೈಮ್ ಇಟ್ಕೊಂಡು ನಂಗೆ ಒಂದು ಮೆಸೇಜ್ ಕಮೆಂಟ್ಸ್ ಎಲ್ಲ ಹಾಕುವಾಗ ತುಂಬ ಖುಷಿ ಆಗ್ತದೆ. ಹಾಗೆ ನಾನು ಅದೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಬಾಯ್ ಟೇಕ್ ಕೇರ್.